ನಮಸ್ಕಾರ ರೀ ಎಲ್ಲ. ಜೈ ಬಬಲಾದಿ ಜೈ ಮಿತ್ಯ ಅನ್ಕೋತ ಇವತ್ತು ನಾವು ಚಾಲು ಮಾಡೇವ್ರಿ. ಇವತ್ತು ಹೆಸರು ಕಾಳು ಪಲ್ಯ ಮಾಡೋದು ನೋಡ್ರಿ. ಹೆಸರು ಕಾಳು ಪಲ್ಯ ಮಾಡ್ಬೇಕಂದ್ರೆ ಮೊದಲು ಹೆಸರು ಕಾಳು ತೊಗೋಬೇಕು. ಆ ಹೆಸರು ಕಾಳು ತೊಗೊಂಡು ಅದನ್ನು ಏನು ಮಾಡ್ಬೇಕಂದ್ರೆ ಒಂದು ಕುಕ್ಕರ್ನಾಗ ಹಾಕ್ಬೇಕು ರೀ. ಕುಕ್ಕರ್ನಾಗ ಹಾಕಿ ನೀವು ಎಷ್ಟು ಮಂದಿ ಇರ್ತೀರಿ ಅದ್ರ ಮ್ಯಾಗ ಹೆಸರು ಕಾಳು ಹಾಕಬೇಕು. ಅದಾವತ್ತು ಇಟ್ಟು ಹಾಕಿದ್ರಿ ಅಂದ್ರೆ ಮನ್ಯಾಗ ಬೇಯಿಸ್ಕೋತೀರಿ. ಇದ್ದಿರಲಿ ಹೆಸರು ಕಾಳು ಬಂದವು ನೋಡ್ರಿ. ಅವ್ರೊಳಗೆ ಏನು ಮಾಡ್ಬೇಕಂದ್ರೆ ನೀರು ಹಾಕಿ ಸ್ವಲ್ಪ ತೊಳ್ಕೊಳ್ಳೋಣ್ರಿ. ನೀರು ಹಾಕಿ ಅದನ್ನು ತೊಳ್ಕೊಂಡು ಸ್ವಚ್ಛ ಎಲ್ಲ ತೊಳೆದು ಹೊಲಸು ನೀರು ಸಿಂಕಿಗೆ ಹಾಕ್ಬೇಕು ರೀ. ಮತ್ತು ಕುಡ್ದು ಹಿಡಿದ್ರಿ ಮತ್ತು ಹೊಲಸು ನೀರು ಇಟ್ಟು ಸಿಂಕಿಗೆ ಹಾಕಿರಿ. ಜೋಳ ಪಳ್ಳ ಇದ್ದು ಎಲ್ಲ ಹಾರಿ ಹೊಕ್ಕವ್ರಿ. ಈಗ ಏನು ಮಾಡಿದ್ರಿ ಮತ್ತೆ ಹಾಕಿ ಅದಕ್ಕೆ ಇನ್ನಿಷ್ಟು ನೀರು ಹಾಕಿ ಏನು ಮಾಡಿದ್ರಿ, ಈ ಕುಕ್ಕರ್ ಕುಂಡಿಗೆ ಉರಿ ಹಚ್ಚಿಬಿಡಿದ್ರಿ. ಈಗ ಕುಕ್ಕರ್ ಕುಂಡಿ ಉರಿ ಹಚ್ಚಿ ಸೀಟಿ ಹೊಡಿಸಿಬಿಟ್ಟೇವು ಅಂದ್ರೆ ಸಣ್ಣಗೆ ಕಾಯ್ತಾವ್ರಿ. ಈಗ ಏನು ಮಾಡೋಣ್ರಿ, ಬರ್ರಿ ಮುಚ್ಚಳ ಮುಚ್ಚಿ ಇದನ್ನು ಕುಕ್ಕರ್ ಮ್ಯಾಗ ಇಡೋಣ್ರಿ. ಕುಕ್ಕರ್ ಮ್ಯಾಗ ಇಟ್ಟು ಇದಕ್ಕೆ ಸೀಟಿ ಹೊಡಿಸ್ಬಿಡೋಣ್ರಿ. ಈಗ ಬರ್ರಿ ಈಗ ಉರಿ ಹಚ್ಚು ಎಲ್ಲರೂ ಕೂಡಿ ನೋಡಿರಿ. ಈಗ ಮುಚ್ಚಳ ಮುಚ್ಚಿ ಈಗೇನು ಮಾಡಿದೆ ನಾನು ಇದನ್ನು ಕುಕ್ಕರ್ ಮ್ಯಾಗ ಇಡ್ತೀನಿ ರೀ. ಮುಚ್ಚಳ ಚಂದ ಮುಚ್ಚಲಾಗ್ಯದ, ಸ್ವಲ್ಪ ತೆಡ್ರಿ ಮುಚ್ತೀನಿ. ಸ್ವಲ್ಪ ವಯಸ್ಸರ ಸಡ್ಲಾಗ್ಯದ ರೀ, ಅದಕ್ಕೆ ಸಡ್ಲ ಸಂಬಂಧ ಅದನ್ನು ಇದು ಮಾಡೀನಿ. ಈ ಕುಕ್ಕರ್ ಸೀಟಿ ಹೊಡೆದಿನಿ ನೋಡ್ರಿ. ಕುಂಡಿ ಉರಿ ಹಚ್ಚಿ ನೀವು ಸೀಟಿ ಹೊಡಿತು ನೋಡ್ರಿ. ಸಣ್ಣಗೆ ಕುದ್ದಾವು ನೋಡ್ರಿಬೇಕಾರೆ ನಿಮ್ಮ ಕಣ್ಣಿದ್ರಿ ಕಾಂತ ಹೊಡೆದು ಪಿಸಿರ್ಯಾವ ಆ ನಮೂನಿ ಉರಿ ಹಚ್ಚಿನಿ ರೀ. ಆದ್ರೆ ಹೊತ್ತಿಲ್ಲ, ಅದ ಒಂದು ಪುಣ್ಯ ರೀ. ಇನ್ನೂ ಸ್ವಲ್ಪ ತೊಳೆದು ನೀರು ಇರೋಕಲೆ ಅದು ಸೀಟಿ ಏನು ಸಾಯ್ತೀನಿ ಅನ್ನಂಗೆ ಸೀಟಿ ಹೊಡೆದೆ. ಅದ್ರಾಗ ಇಟ್ಟು ಈಗ ಮತ್ತು ಜೀರಿಗೆ ಹಾಕೊಂಡ್ರಿ. ಏನು ಹಿಂಗೆ ಮಾಡಕತ್ತಾರೆ ಇವ್ರು ವಿಶೇಷ ಅನ್ಬೇಡ್ರಿ. ಇದೊಂದು ನಮ್ಮ ಕಡೆ ಮಾಡೋ ಪದ್ಧತಿ ಅದ. ಒಮ್ಮೆ ಬೇಕಾದ್ರೆ ಮಾಡಿ ತಿಂದು ನೋಡ್ರಿ. ಜೀರಿಗೆಗನ ಬೆಳ್ಳುಳ್ಳಿ ತೊಗೊಂಡು ಸುಲಿದು ಅವ್ಕೂರ್ನ ಜಜ್ಜಿರ್ತೇವಲ್ಲ ರೀ, ಮೆತ್ತಗೆ ಜಜ್ಬೇಕು ರೀ. ಅವು ಮೆತ್ತಗೆ ಜಜ್ಜಿ ಅದ್ರಾಗ ಹಾಕೋದ್ರಿ. ಈ ಜೀರಿಗೆ ಬೆಳ್ಳುಳ್ಳಿ ಹಾಕಿಂದ ಮಸಾಲೆ ಖಾರ ರೀ, ಫಸ್ಟ್ ಕ್ಲಾಸ್ ಮಸಾಲೆ ಖಾರ ಹಾಕೋದ್ರಿ. ಅದ್ರಾಗ ಭಾಳ ಹಾಕಬೇಡ್ರಿ. ಭಾಳ ಹಾಕಿದ್ರೆ ಮುಂಜಾಳೆದು ಪ್ರಾಬ್ಲಮ್ ಆಕೈತಿ. ಇದ್ರಿರ್ಲಿಕ್ಕೆ ಮತ್ತು ಕೆಂಪು ಖಾರ ಹಾಕೋದ್ರಿ. ಇದನ್ನು ಭಾಳ ಹಾಕಬೇಡ್ರಿ, ಮತ್ತು ಮುಂಜಾಳೆದು ಕಲರ್ ಚೇಂಜ್ ಆಕೈತಿ. ವಿತ್ ನಿಮ್ಮದು ಬೇರೆ ಕಡೆ ಬೇರೆ ಪ್ರಾಬ್ಲಮ್ ಆಕೈತಿ. ಇರಲಿ ಒಡೆದು ಹೇಳಬಾರ್ದು. ಮತ್ತಿಟ್ಟು ಉಪ್ಪು ಹಾಕ್ತೀನಿ ರೀ. ಉಪ್ಪು ಖಾರ ಎಲ್ಲ ಹಾಕಿದೆವು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆ ನಿಂಬೆ ಎಣ್ಣೆ ಹಾಕ್ಬೇಕು ರೀ. ಹಾಕಿ ಏನು ಮಾಡೋದ್ರಿ, ಈಗ ಒಂದು ಚಮಚ ತೊಗೊಂಡು ಸ್ಟಾರ್ಟ್ ಮಾಡಿಬಿಡಿದ್ರಿ ಗಳ 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 ಅಳಗಾಡ್ಸಕ್ಕೆ. ನೋಡಿರಿ ನಾ ಈಗ ಅಳಗಾಡ್ಸಕತ್ತೀನಿ. ಹಿಂಗೆ ಅದನ್ನು ಸ್ವಚ್ಛ ಎಲ್ಲ ಕಡೆ ಅದು ಹರಡಂಗೆ ಏನು ಮಾಡ್ಬೇಕಂದ್ರೆ ಅಳಗಾಡ್ಸ್ಬೇಕು ರೀ. ಅಳಗಾಡ್ಸಿಂದ ಮತ್ತು ಈಗ ನೀರು ಹಾಕಬೇಕ್ರಿ. ಇದ್ರಾಗ ನೀರು ಹಾಕಿ ಅದನ್ನು ಸ್ವಲ್ಪ ಮತ್ತೆ ಉರಿ ಹಚ್ಬೇಕು ರೀ. ಉರಿ ಹಚ್ಚಿ ಕುಕ್ಕರ್ದು ಅದ್ರಾಗ ಇಟ್ಟು ಕುಕ್ಕರ್ ಕುಂಡಿ ಸುಡು ಮಟ್ಟ ಇಟ್ರಿ ಅಂದ್ರೆ ಕುದ್ದು ಕಳ 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 ಕುದೀತದೆ ರೀ. ಅವಾಗ ಉಪ್ಪು ಖಾರ ಎಲ್ಲ ಇದಾಗಿ ನೋಡಿರಿ ಮಸ್ತ್ ಹೆಸರು ಕಾಳು ಪಲ್ಯ ರೆಡಿ ಆಯ್ತು. ನಾವು ರೊಟ್ಟಾಗ ಹಾಕೊಂಡು ಕಟ್ಟಿದ್ರೆ ಬರ್ರಿ ಆಕೈತೆ ರೀ. ಬರ್ರಿ ಮತ್ತೊಂದು ನೋಡೋಣ್ರಿ, ತಿಳಿ ಸಾರು ಮಾಡೋಣ್ರಿ. ತಿಳಿ ಸಾರು ಟಮಾಟಿ ಸಾರು ಮನ್ಯಾಗ ಏನೂ ಮಾಡೋ ಇಲ್ಲಕ್ಕಾಗದಾಗ ಏನು ಮಾಡೋದ್ರಿ, ಒಂದೆರಡು ಟಮಾಟಿ ಹೋಳಿದ್ರಿ, ಕಟ್ ಮಾಡ್ಕೊಳ್ಳೋದ್ರಿ. ಒಂದೆರಡು ಟಮಾಟಿ ಕಟ್ ಮಾಡ್ಕೊಂಡು ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಅದನ್ನ ಏನು ಮಾಡೋದ್ರಿ, ಸಣ್ಣಗೆ ಬೆಳ್ಳುಳ್ಳಿ ಜಜ್ಕೊಳ್ಳೋದ್ರಿ. ಇದು ಭಾಳ ಜಲ್ದಿ ಆಕೈತೆ ನೋಡ್ರಿ. ಇದು ತಿಳಿ ಸಾರು ಭಾರಿ ಇರ್ತೈತೆ, ಹಣ್ಣದಾಗ ಉಣ್ಣಾಕ ಭಾರಿ. ಆದ್ರೆ ಏನು ಮಾಡೋದು, ಅಕ್ಕಿ ಒತ್ತಾಟಿ ಸಾರು ಒತ್ತಾಟಿ ಸರ್ದು ಹೋಕೈತಿ. ಇದ್ರಿರಲ್ಯಾಕ ಒಂದು ಬೊಗಾಣಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೋದ್ರಿ. ಸಾಸಿವೆಗೆ ಬೆಂಕಿ ಹತ್ತಂಗೆ ಚುರು ಉರಿತಾವ್ರಿ. ಅವಾಗ ಏನು ಮಾಡೋದು, ಜೀರಿಗೆ ಹಾಕೋದು. ಜೀರಿಗೆ ಹಾಕಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋದ್ರಿ. ಬೆಳ್ಳುಳ್ಳಿ ಜೀರಿಗೆ ಹಾಕಿ ಏನು ಮಾಡೋದ್ರಿ, ಉರಿ ಹಚ್ಚಿರ್ತೇವಲ್ಲ ರೀ, ದಡ ಉರಿ ಹಂಗೆ ಹಚ್ಚಿ ನಾವು ಇನ್ನಿಟ್ಟು ಬೆಳ್ಳುಳ್ಳಿ ಒಗದು ಬಿಡೋದ್ರಿ. ಬೆಳ್ಳುಳ್ಳಿ ಒಗದು ಮುಚ್ಚಿಟ್ಟು ಬಿಟ್ರಿ ಅಂದ್ರೆ 2 ನಿಮಿಷ ಕುದ್ದು ಸುಟ್ಟು ಕರಕ್ಲಾದಂಗೆ ಆಗಿರ್ತಾವೆ ಸುಟ್ಟು. ಅವಾಗ ಏನು ಮಾಡೋದ್ರಿ, ಮತ್ತು ಈಗೇನು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಆ ಟಮಾಟಿ ತೊಗೊಂಬಂದು ಈಗ ಇದ್ರಾಗ ಹಾಕ್ಬೇಕು ನೋಡ್ರಿ. ಈಗ ನೋಡಿರಿ ಬೆಳ್ಳುಳ್ಳಿ ಏನಾಗ್ಯಾವು ಹಳದಿ ಬಣ್ಣದ ಕಡೆ ಸ್ವಲ್ಪ ಕೆಂಪು ಬಣ್ಣದ ಕಡೆ ಬಂದವು. ಈಗ ನಾವು ಟೊಮೆಟೊ ಹಾಕ್ತೀವಿ ರೀ. ಟೊಮೆಟೊ ಹಾಕಿ ಇದನ್ನು ಸರಿಯಾಗಿ ಕುದಿಸ್ಬೇಕು ರೀ. ಕುದಿಸಿಂದ ಟೊಮೆಟೊ ಏನಾಗ್ತದಂದ್ರೆ ಕುದ್ದು ಹಣ್ಣಾಗಿ ಇದಾಕದ್ರಿ. ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಒಂದು ಚಮಚಲೆ ಅದನ್ನು ತಿರುವಾಡಿ ಅದನ್ನು ಹಣ್ಣಾಗ ಕುದಿಸಿದ್ರಿ ಅಂದ್ರೆ ಟಮಾಟಿ ಮೆತ್ತಗೆ ಹೊಡಿತದೆ ರೀ. ಟಮಾಟಿ ಮೆತ್ತಗೆ ಹೊಡಿತಂದ್ರೆ ಏನು ಮಾಡೋದು, ಇದು ನೋಡ್ರಿ ಬಾಜು ಅನ್ನಕ್ಕಿಟ್ಟು ಅದು ಸಿಟಿ ಹೊಡಿತದೆ ಬಂದ್ ಮಾಡಿದೆ. ಇದ್ರಿರಲಿ ಮತ್ತು ಗಳಗಳ ಅಳಗಾಡಿಸಿ ಇದನ್ನೆಲ್ಲ ಮಿಕ್ಸ್ ಮಾಡಿದೆ ರೀ. ನೋಡ್ರಿ ಹೆಂಗೆ ಆಗ್ತದೆ ಸೂಟ್ ಕರಕ್ಲಾದಂಗೆ ಆಯ್ತು. ಇಲ್ಲ ಹಂಗೇನು ಆಗಿಲ್ಲ ಅಂದ್ರೆ ಚಲೋ ಮಾಡ್ತೀನಿ ರೀ. ಅಡುಗೆ ಭಾರಿ ಆಕೈತಿದು, ಏನು ವರಿ ಮಾಡಿಬಿಟ್ರಿ. ನೋಡಿರಿ ಹಿಂಗೆಲ್ಲ ಮಾಡಬೇಕು. ಮಾಡಿ ಅದನ್ನು ಮೆತ್ತಗೆ ಮಾಡ್ಕೊಂಡು ಮತ್ತಿಟ್ಟು ಹಾಕೋದು ನೋಡ್ರಿ. ಅದು ಖಾರ ಏನು ಖಾರ ಹಾಕೋದು ಒಟ್ಟು ಕೆಂಪು ಖಾರ ಹಾಕೋದು, ಮಸಾಲೆ ಖಾರ ಹಾಕೋದು, ತಿನ್ನೋದು. ಆಮ್ಯಾಗ ಇದ್ರಾಗ ನೀರು ಹಾಕಿಬಿಡೋದ್ರಿ. ನೀರು ಹಾಕಿ ಫುಲ್ ಏನು ಮಾಡ್ಬೇಕಂದ್ರೆ ಹೈ ಫ್ಲೇಮ್ನಾಗ ಕುದಿಸ್ಬೇಕ್ರಿ ಇದನ್ನು. ಹುಯ್ಯತ್ತು ಕುದಿತೈತೆ ತಿಳ್ಕೊರಿ ನೀವು, ಮಸ್ತ್ ಆಕೈತೆ ಅವಾಗ. ಆಮ್ಯಾಗ ಒಂದಿಟ್ಟು ಪುದೀನ ಒಂದಿಟ್ಟು ಕೊತ್ತಂಬರಿ ಹಾಕ್ಬೇಕಾಗಿತ್ತ. ಕೊತ್ತಂಬರಿ ಎಲ್ಲರೂ ಪುದೀನ ಹಾಕೀನಿ ರೀ, ಯಾರು ತಿಳ್ಕೊಬಾರ್ದು. ಒಂದಿಟ್ಟು ಸಕ್ಕರೆ ಹಾಕೀನಿ ನೋಡಿರಿ. ಈಗ ಸ್ಪೆಷಲ್ ಇದು ರೆಡಿ ಆಗಿಬಿಡ್ತೀರಿ. ಈಗ ಸಾಂಬಾರು ರೆಡಿ. ಹಣ್ಣದಾಗ ಹಾಕೊಳ್ಳೋದು ಹೊಡಿದು. ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್. ಸಾಂಬಾರು ರೆಡಿ, ಎಲ್ಲ ರೆಡಿ. ಜೈ ಹಿಂದ್.